RSS ಒಂದು ದೇಶದ್ರೋಹಿ ಸಂಘಟನೆ, ಇದರಿಂದಾಗಿ ಕೋಮು ದ್ವೇಷ ಹಬ್ತಾ ಇದೆ ಅನ್ನೋ ಹೇಳಿಕೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಒಂದು ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ ನಮ್ಮದೇ ರಾಜ್ಯದಲ್ಲಿ. ಅದರ ವಿಚಾರಣೆ ಇನ್ನೂ ಕೂಡ ಆನ್ ಗೋಯಿಂಗ್ ಇದೆ. ಇಂಥದ್ದೊಂದು ಕೇಸ್ ದಾಖಲಾದ ತಕ್ಷಣ ನಿಜವಾಗ್ಲೂ RSS ದೇಶದ್ರೋಹಿ ಸಂಘಟನೆ ಅನ್ನೋದರ ಪ್ರೂಫ್ಗಳು, ಸಾಕ್ಷ್ಯಗಳು ಪ್ರಿಯಾಂಕ್ ಖರ್ಗೆ ಅವ್ರ ಹತ್ರ ಇದ್ದಿದ್ರೆ ಇದಕ್ಕಿಂತ ಗೋಲ್ಡನ್ ಆಪರ್ಚುನಿಟಿ ಏನಿತ್ತು ಸರ್? ವಿಚಾರಣೆ ಮುಂದೂಡೋದ್ರ ಬದಲಿಗೆ ಮೊದಲನೇ ದಿನಾನೇ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿ RSS ಶಾಶ್ವತವಾಗಿ ಬ್ಯಾನ್ ಮಾಡಿಸ್ಬಿಡ್ಬೇಕಾಗಿತ್ತು, ಬಿಕಾಸ್ ಪ್ರಿಯಾಂಕ್ ಖರ್ಗೆ ಇಸ್ ಕೇಪಬಲ್ ಆಫ್ ಡೂಯಿಂಗ್ ಇಟ್. ಬಟ್ ಇದು ಕೂಡ ಸ್ಟ್ರೆಚ್ ಆಗ್ತಾ ಇರೋದನ್ನ ಗಮನಿಸಿದ್ರೆ ಹೇಳಿಕೆಗಾಗಿ ಮಾತ್ರ ಸಾಕ್ಷ್ಯ ಕೊಡು ಅಂದಾಗ ಮೌನ. ಇಂಥ ಅನುಮಾನ ಬರಬಾರ್ದು. ಯಾಕೆ ನೀವು ಉತ್ತರ ಕೊಡಬೇಕು ನೋಡಿ. ತಾವೇನು ಹೇಳಿದ್ರಿ, ನೇರವಾದಂತಹ ಒಂದು ಗುರುತರ ಆರೋಪ ಪ್ರಿಯಾಂಕಾ ಖರ್ಗೆ ಮೇಲೆ. ಈಗ ಒಂದಷ್ಟು ಟೆರರಿಸ್ಟ್ ಉಗ್ರಗಾಮಿಗಳ ಈ ಬಾಂಬ್ ಸ್ಪ್ಲಾಟು ಇವೆಲ್ಲ ಆಗಿದೆ, ಬ್ಲಾಸ್ಟ್ಗಳಾಗಿರೋಂಥ ಇಡೀ ದೇಶದಲ್ಲಿ ಎಲ್ಲಾದರೂ ಈ ಹಿಂದೂ ಸಂಘಟನೆಗಳು, ಯಾಕಂದರೆ ಬರೀ RSS ಹೇಳ್ಬಿಟ್ರೆ ಭಾಳ ಬೇಜಾರು, ಹಿಂದೂ ಟೆರರಿಸ್ಟ್ಗಳು ಮಾಡಿದ್ದು ಇವತ್ತಿನವರೆಗೆ ಎಲ್ಲಾದರೂ ಒಂದು ಲಿಸ್ಟ್ ಮಾಡಿ, ಇನ್ನಿತರ ಕೋಮುದವರು ಲಿಸ್ಟ್ ಮಾಡಿ ಯಾರು ಹೆಚ್ಚಿಗೆ ಇದ್ದಾರೆ. ನಿಮಗೆ ಭಾಳ ಸಿಕ್ಕಿರೋ ಒಂದು ಸಿಗ್ಬೋದು, ಇಲ್ಲ -1 ಸಿಗ್ಬೋದು. RSS ವಿಧ್ವಂಸಕ ಕೃತ್ಯ ಮಾಡಿದ್ರು ಕೆಲವೊಂದು ಟೈಮಲ್ಲಿ. ಹೇಳಿ ಕೇಳ್ತೀನಿ, ನಾನು ಹೇಳ್ತೀನಿ ಕೇಳಿ. ಕರ್ನಲ್ ಪುರೋಹಿತ್ ಬಗ್ಗೆ ಏನಾಯ್ತು, ಸಾಧ್ವಿ ಮೇಲೆ ಏನಾಯ್ತು, ಇವತ್ತೆಲ್ಲ ಆ ಹಿಂದೂ ಸಂಘಟನೆಗಳ ಮೇಲೆ ಆದಂತ ಆಪಾದನೆಗಳಿಂದೆಲ್ಲ ಎಲ್ಲ ಅವರು ಮುಕ್ತಿ ಹೊಡ್ಕೊಂಡು ಬಂದ್ರು. ಅವ್ರಿಗೆ ಆ ಅನುಭವಗಳನ್ನ ಹೇಳಿದ್ರು, ಇವ್ರು ಹೇಗೆ ಟಾರ್ಚರ್ ಮಾಡಿದ್ರು ಅಂತ. ಇನ್ನೂ ಹಲವಾರು ಮಠಮಾನ್ಯಗಳ ಮೇಲೂ ಸಹ ಒಂದು ಇದು ನಡೀತು. ಗುರುಗಳ ಮೇಲೆ ಇದ್ರದ್ದು ಸ್ಕ್ಯಾಂಡಲ್ಗಳನ್ನ ಎರಚಿದ್ರು. ಕೊನೆಗೆ ಎಲ್ಲರೂ ನ್ಯಾಯಾಲಯದ ಮುಖಾಂತರ ಹೊರಗಡೆ ಬಂದರು. ಇವತ್ತು ಖರ್ಗೆ ಅವ್ರ ಬಗ್ಗೆ ನೀವು ಹೇಳಿದ್ರಿ, ಚಿತ್ತಾಪುರದಲ್ಲಿ ಕೊಡೋದಿಲ್ಲ ಅಂತ, ಕೊನೆಗೆ ಕೋರ್ಟಿನಿಂದ ತಗೊಂಡು ಬಂದು ಇದ್ದು ಮುಖಭಂಗ ಆಗಲಿಲ್ಲ. ಇಲ್ಲ, ಅದಕ್ಕೆ ಇನ್ನೊಂದು ಥರದಲ್ಲಿ ಹೇಳೋದು, ಬ್ಯಾಕ್ಗ್ರೌಂಡಲ್ಲಿ ಹೇಳೋದು, ಅದು ಬೇರೆ ರೀ, ಕಾನೂನಲ್ಲಿ ಕೇಳ್ಕೊಳ್ರಿ. ಇವ್ರು ಹೇಳಿದ ಹಾಗೇನೆ, ನಾನೊಂದು ಪರ್ಮಿಷನ್ ಕೊಡ್ತೀನಿ, ಕೊಡಲಿಲ್ಲ ಅಂದರೆ ಕೋರ್ಟ್ಗೆ ಹೋಗಿ ತಗೊಬರ್ತೀನಿ, ನನಗೇನು ಮುಖಭಂಗ ಆಗಲಿಲ್ಲ ಅಂದರೆ ನಿಮಗೆ ಈ ರೋಡಲ್ಲಿ ಏನಾದರೂ ಹೊಡೆದ್ರೆ ಪಕ್ಕದ ರೋಡಲ್ಲಿ ನನಗೇನೂ ಆಗಿಲ್ಲ ಅಂತ ಹೋಗೋಂಥ ವ್ಯವಸ್ಥೆ ಬೇಡ. ಪ್ರಿಯಾಂಕಾ ಖರ್ಗೆ ಅವ್ರದ್ದು ಒಂದು ಮಾನಸಿಕವಾದ ಒಂದು ಇದಿದೆ. ಅವ್ರು ಹೇಳಿದರು 3000 ವರ್ಷಗಳಿಂದ ನೀವು ತುಳಿದಿದ್ದೀರಿ ಅಂತ. ಅಣ್ಣ, ನಿಮ್ಮನ್ನು 3000 ವರ್ಷಗಳಿಂದ ತುಳಿದಿದ್ದಾದ್ರೆ ಹಿಂದಿನಿಂದ ಇದರಿಂದೆಲ್ಲ ಬಂದು ದೇಶದ ಮೇಲೆ ದಾಳಿ ಮಾಡಿದ್ರಲ್ಲ, ಯಾರು ಮಾಡಿದ್ದು? ಅಫ್ಘಾನಿಸ್ತಾನ, ಅಲ್ಲಿ ಇಲ್ಲಿಂದೆಲ್ಲ ಬಂದು ದಾಳಿ ಮಾಡಿ. ನಾವು ಅವ್ರ ಬಗ್ಗೆನೇ ಮಾತಾಡಕ್ಕೆ ಹೋಗೋಣ. ಇದು ಹೇಗಾಗುತ್ತೆ ಅಂದರೆ, ಹಳ್ಳಿಗಳಲ್ಲಿ ದ್ವೇಷ ಹುಟ್ಟುತ್ತೆ. ನಿಮ್ಮ ತಾತ ನನ್ನ ಜಮೀನು ಮಾರಲಿಲ್ಲ, ನಿಮ್ಮ ತಾತ ನಮ್ಮ ಮನೆಯವ್ರ ಕೊಲೆ ಮಾಡ್ದ, ಈ ಥರದ ಹಳೆಯ ಇದನ್ನು ತಗೊಂಡು ರೀಲ್ ಸುತ್ತುತ್ತಾ ಹೋದಾಗ ಎರಡು ಕೋಮು ಇದನ್ನು ನಡೀತಾ ಹೋಗುತ್ತೆ. ಗೃಹ ಸಚಿವರಿದ್ದಾರೆ, ನಿಮ್ಮದೇ ಪಕ್ಷದ ಸರ್ಕಾರ ಕೇಂದ್ರದಲ್ಲೂ ಇತ್ತು, ರಾಜ್ಯದಲ್ಲೂ ಇದೆ, ಹಿಂದೆನೂ ಇತ್ತು. ನಿಜವಾಗ್ಲೂ RSS ಹಾಗೆ ಸಮಾಜ ವಿದ್ರೋಹಿ ಚಟುವಟಿಕೆನೇ ಮಾಡ್ತಿರೋದಾದ್ರೆ, ದೇಶವನ್ನ ಹಾಳು ಮಾಡುವ ಕೆಲಸನೇ ಮಾಡ್ತಾ ಇದ್ರೆ, ಕಾನೂನಾತ್ಮಕವಾಗಿ ಶಾಶ್ವತವಾಗಿ ನಿರ್ಬಂಧ ಮಾಡುವಂತಹ ಪ್ರಯತ್ನಗಳು ಈವರೆಗೂ ಲೀಗಲಿ ನಾನು ಕೇಳ್ತಿರೋದು ಸರ್, ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಲ್ಲ, ಲೀಗಲಿ ಮಾಡ್ಲಿಕ್ಕೆ ಹೂ ಇಸ್ ಸ್ಟಾಪಿಂಗ್ ಕಾಂಗ್ರೆಸ್? ಇದು ಪೊಲಿಟಿಕಲ್ ಆಗಿ ನಿಮಗೆ ಬೇಕು ಹೇಳಿಕೆಗಳು, ಲೀಗಲಿ ನಿಮಗೆ ಬೇಕಾಗಿಲ್ಲ. ಖಂಡಿತವಾಗಿ ಈಗ ನೀವು ಕಾನೂನುಬದ್ಧವಾಗಿ ಅವರು ನೋಂದಣಿ ಮಾಡ್ಕೊಂಡ್ರೆ, ಕಾನೂನುಬದ್ಧವಾಗಿ ಅವರು ಸದಸ್ಯರ ಐಡೆಂಟಿ ಕಾರ್ಡ್ ಕೊಟ್ರೆ, ಕಾನೂನುಬದ್ಧವಾಗಿ ಅವ್ರ ಅಕೌಂಟೇಬಲ್ ಇಟ್ರೆ ನಾವು ಅದನ್ನ ಟಾರ್ಗೆಟ್ ಮಾಡಬಹುದು. ಅಂದ್ರೆ ಕೇಳ್ಬೋದು, ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಕೇಳ್ಬೋದು, ಸ್ವಾಮಿ ಈ ತರ ಮಾಡ್ತಾ ಇದ್ದಾರೆ ನೋಡಿ, ಇವರು ಸದಸ್ಯ, ಇವ್ನ ID ಕಾರ್ಡ್ ಇದು, ಇವರು ಇಷ್ಟ ಹಣವನ್ನ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ನೋಡಿ, ಇದು RSS ನೋಂದಣಿ ಕಚೇರಿ ಇದು ಅಂತ ಹೇಳ್ಬೋದು. ಇವರೆಲ್ಲ ಒಂಥರ ಗೋಷ್ಠಿಗಳ ತರ ವ್ಯವಹಾರ ಮಾಡ್ತಾ ಇದ್ದಾರೆ. ಗಾಂಧಿಯ ಹತ್ಯೆ ಆಗತ್ತೆ, ಇವತ್ತೂ ಸಹಿತ ಸಂವಿಧಾನದ ವಿರುದ್ಧವಾಗಿ, ಬಾಬಾ ಸಾಹೇಬ್ರ ವಿರುದ್ಧವಾಗಿ, ಬಹುಜನ ಸಮುದಾಯಗಳ ವಿರುದ್ಧವಾಗಿ, ಇವತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧವಾಗಿ, ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧವಾಗಿ ಕಿವಿ ಚಳುವಳಿಯನ್ನ ಮಾಡ್ತಾರೆ. ಎಲ್ಲೆಡೆನೋ ಒಂಥರ ಇವ್ರ ಒಂದ್ ರೀತಿ ನುಸುಳುಕೋರ್ರು. ಕನ್ನಡ ಚಳುವಳಿಯಲ್ಲಿ ಬರ್ತಾರೆ, ಮಾಧ್ಯಮಗಳಲ್ಲಿ ಬರ್ತಾರೆ, ನೀವು ಎಲ್ಲೂ ಹೋದ್ರು ಇವ್ರು ಬರ್ತಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಬರ್ತಾರೆ. ಶತ್ರುಗಳ ಮಿತ್ರರ ಪರಿಚಯ ಬೇಕು ಅಂತಾರೆ. ನಮಗೆ ಸರಿಯಾದ RSS ನ ಪರಿಚಯ ಸರಿಯಾಗಿಲ್ಲ ಅಂತ ನನಗೊಂದ್ಸರಿ ಅವ್ರ ವಿರುದ್ಧ ಹೋರಾಡೋ ಸಮಯ ಅನ್ಸುತ್ತೆ. ಇವರ ಪರ್ಪಸ್ ಅಧಿಕಾರ ಅಲ್ಲ, ಜನರ ತಲೆನ ಆಳ್ಲಿಕ್ಕೆ ನೋಡ್ತಾರೆ ಇವರು. ಇವರ ಮನೆ ನಿಮ್ಮ ಮಕ್ಕಳ ತಲೆ ಒಳಗೆ ಹೋಗ್ತಾರೆ. ಇವ್ರಿಗೆ ಗೊತ್ತೇ, ನಮ್ಗೆ ಗೊತ್ತೇ ಅಲ್ಲ. ನಮ್ಮ ಮನೆಯಲ್ಲೇ ಒಬ್ಬ RSS ಹುಡ್ತಾ ಇರ್ತಾನೆ. ದೇಶ ವಿರೋಧಿ ಅಥವಾ ದೇಶದಲ್ಲಿ ದ್ವೇಷವನ್ನ ತುಂಬುವಂತ ಹೇಳಿಕೆಗಳು RSS ನಿಂದ ಬರ್ತಿದೆ, ಹೀಗಾಗಿ ವಿರೋಧ ಅನ್ನೋಗಾಗಿದ್ರೆ ದೇಶವನ್ನ ತುಕಡೆ ಮಾಡ್ತೀವಿ ಅನ್ನೋರಿಗೆ ಬೆಂಬಲ ಕೊಡಬಾರ್ದು. ಚಿಕನ್ ನೆಕ್ ಅನ್ನ ಕಟ್ ಮಾಡಿ ಹಾಕ್ತೀವಿ ಅಂತ ಹೇಳುವವರನ್ನ, ಈಶಾನ್ಯ ರಾಜ್ಯಗಳನ್ನ ಬೇರೆ ಮಾಡ್ತೀವಿ ಅನ್ನೋರಿಗೆ ನಾವು ಸಪೋರ್ಟ್ ಆಗಿ ನಿಲ್ಬಾರ್ದು. ಅವ್ರ ವಿರುದ್ಧ ಕೂಡ RSS ಮೇಲೆ ಇರುವಂತಷ್ಟೇ ದ್ವೇಷ ಇರಬೇಕು. ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಲ್ಲ ಅಂತ ಹೇಳುವವರ
ಇರುವಷ್ಟೇ ದ್ವೇಷ ಇರಬೇಕು, ಅಂಥವರನ್ನ ಯೂನಿವರ್ಸಿಟಿಗಳಿಂದ, ಅಂಥವರನ್ನ ಕಾಲೇಜ್ಗಳಿಂದ, ಅಂಥವರಿಂದ ಸ್ಕೂಲ್ಗಳಿಂದ ಹೊರಹಾಕಿ ಅಂತ ಹೇಳಿ ಲೋಹಿತ್ ಅವರೇ, ಯಾವ್ದು ಹೇಳ್ತೀರಿ ನೀವು? ಯಾವ್ದು ಹೇಳ್ತೀರಿ ನೀವು? ನೋಡಿ, ಈ ದೇಶದ ಏಕತೆ ವಿರುದ್ಧ ಯಾರಿದಾರೋ RSS ನ ಸಂಘಟನೆ ಮತ್ತು RSS ಹುಟ್ಟು ಹಾಕಿರುವಂತ ಯಾವುದೇ ಕೋಮುವಾದಿ ಅದ್ರ ಬಗ್ಗೆ ಮಾತಾಡಿ. ಸ್ಮಿತಾ ಮೇಡಮ್ ಅದ್ರ ಬಗ್ಗೆ RSS ನ ಸಂಘಟನೆ ಅದೇ ರೀತಿಯಾಗಿ ಬೇರೆ ರೀತಿಯಾದಂತ ಯಾವುದೇ ಮೂಲಭೂತವಾದಿ ಸಂಘಟನೆಗಳನ್ನ ಈ ದೇಶದಿಂದ ಕಿತ್ತಾಕ್ಬೇಕು, ಅವ್ರನ್ನ ನಿಯಂತ್ರಣ ಮಾಡಬೇಕು. ಅದು ನಮ್ಮ ಎಲ್ಲ ಭಾರತೀಯರ ಜವಾಬ್ದಾರಿ, ಎಲ್ಲ ಭಾರತೀಯರ ಜವಾಬ್ದಾರಿ ಅದು. ನೀವು ದಲಿತರು ಅಂತ ಏನೋ ಹೇಳ್ತಾ ಇದ್ರಿ. ದಲಿತ ನಾನು 25 ವರ್ಷದಿಂದ RSS ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅದೇ ನಿಮ್ಮ BJP ಪಕ್ಷದ ಒಬ್ಬ ಶಾಸಕ ಗೂಳಿಹಟ್ಟಿ ಶೇಖರ್ ನಾಗ್ಪುರದ RSS ಕಚೇರಿಗೆ ಹೋದಾಗ ಒಳಗಡೆ ಬಿಟ್ಕೊಳ್ಳಿಲ್ಲ. ನೀವೊಬ್ಬ ದಲಿತನಾಗಿ ನೀವು ಖಂಡಿಸ್ಬೇಕಾಯ್ತು. ನೀನು ಹಿಂದೂ ವಿರೋಧಿ, ದಲಿತ ವಿರೋಧಿ. ಪಟಾಪಟ್ ಶ್ರೀನಿವಾಸು ದಲಿತ ಅಂತ ಹೇಳ್ಕೊಳಕ್ಕೆ ಹಿಂದೂ ಅಂತ ಹೇಳ್ಕೊಳ್ಳಿ ಯಾವುದೇ ಯೋಗ್ಯತೆ ಇಲ್ಲ. ನಿಮ್ಮದೇ ಪಕ್ಷದ ಶಾಸಕನನ್ನ RSS ಕಚೇರಿ ಬಿಡ್ಲಿಲ್ವಲ್ಲ, ಅವತ್ತು ಇದೇ ಮಾತಾಡಿದ್ರೆ ನಾನು ನಿಮ್ಮನ್ನ ಇವತ್ತು ಒಪ್ಕೊಂತ ಪಟಾಪಟ್ ಶ್ರೀನಿವಾಸ್ ಅವರೇ, ದಯವಿಟ್ಟು ದಲಿತ ಅಂತ ಹೇಳ್ಕೊಂಡು ತಿರ್ಗಾಕೆ ನಿಮ್ಗೆ ಅರ್ಹತೆ ಇಲ್ಲ. ಅದೆಲ್ಲ ಸುಳ್ಳು, ಅದೆಲ್ಲ ಅದೇನೋ ರಾಜಕೀಯ ಕಾರಣಕ್ಕೆ ಅವರೆಲ್ಲ ಇದು ಕೊಟ್ಟರು. ಅದರಿಂದ ಇಂಥವರೆಲ್ಲ ಮಾತಾಡೋಂಥ ಅಗತ್ಯ ಇಲ್ಲ. ಅಲ್ಲಿ ಯಾವ ಅಸ್ಪೃಶ್ಯತೆನಿಲ್ಲ. ನಾನು 16 ಸಾರಿ ಹೋಗಿದ್ದೀನಿ. ನಮ್ಮ ಸಮುದಾಯದವರು ಇಲ್ಲೇ ಬೇಕಾದ್ರೆ ಫೋಟೋ ಕೊಡ್ತೀನಿ. ಎಷ್ಟೋ ಸ್ವಾಮೀಜಿಗಳು, ಎಷ್ಟೋ ಲೀಡರ್ಸ್ ಬಂದಿದ್ದಾರೆ. ಒಳಗಡೆನೇ ಇರೋದ್ರಿ, ಬಿಟ್ಕೊಳ್ಳೋದು ಏನ್ ಬಂದು ನಾನು ಇರೋದೇ ಒಳಗಡೆ. ಅರ್ಥ ಆಯ್ತಾ? ಅಲ್ಲ, ಇಲ್ಲಿ ಕೇಳಿಸ್ಕೊಡಿ, ಅಲ್ಲಿ ಯಾವ ಗರ್ಭಗುಡಿನೂ ಇಲ್ಲ. ಇದೆಲ್ಲ ಒಂದು ಕಾಂಗ್ರೆಸ್ನವರ ಒಂದು ಸುಳ್ಳು ನೆರೆಟಿವ್, ಒಂದು ರಾಂಗ್ ನೆರೆಟಿವ್. ಸರ್, ನಾನು ನೀವು ಟ್ರಾನ್ಸ್ಪರೆನ್ಸಿ ಗುರುಕಾಣಿಕೆ ಅಂತ ಮಾತಾಡ್ತಾ ಇದ್ರಲ್ಲ, ಸೊ ಹಂಗಿದ್ರೆ ನಾಳೆಯಿಂದ ಒಂದು ಕೆಲಸ ಮಾಡೋಣ. ಕಾಂಗ್ರೆಸ್ ಪಾರ್ಟಿ ಡೊನೇಷನ್ನು, BJP ಪಾರ್ಟಿ ಡೊನೇಷನ್ನು, NGO ಡೊನೇಷನ್ಸು, ಮತ್ತು ದೇವಸ್ಥಾನದಿಂದ ಬರೋ ಕಾಸುಗಳು, ಮಸೀದಿಯಿಂದ ಬರೋ ಕಾಸು, ಚರ್ಚ್ಗಳಿಂದ ಬರೋ ಕಾಸಿಗೆ ಪಬ್ಲಿಕ್ ಡ್ಯಾಶ್ ಬೋರ್ಡ್ ಯಾಕೆ ಸರ್ ಮಾಡಬಾರ್ದು? ವೆರಿ ಗುಡ್. ಪಕ್ಷಗಳಲ್ಲಿರುವಂತ ಡ್ಯಾಶ್ ಬೋರ್ಡ್ ಆಲ್ರೆಡಿ ಇದೆ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೇನೆ ಎಷ್ಟಿದೆ ಅಂತ. BJP ಹತ್ರ ಕೇಳಾಯ್ತಲ್ಲ, ನೀವೇ ಮಾತಾಡ್ತಾ ಹೇಳಿದ್ರೆ BJP ಹತ್ರ ಇವತ್ತು 10,000 ಕೋಟಿ ಇದೆ. ಕಾಂಗ್ರೆಸ್ ಹತ್ರ 300 ಕೋಟಿಗಳ ಇದೆ ನಿಮ್ಮ ಮಾಹಿತಿಗೆ. ಮತ್ತೆ ನೀವು ಈ ಇದನ್ನೇ ಹೇಳ್ತಾ ಇರೋದು, ಸಂಘಟನೆಗಳು ಎಲ್ಲರೂ ಅದು ಕೊಡ್ಲಿ, ಡ್ಯಾಶ್ ಬೋರ್ಡ್ ಕೊಡ್ಲಿ, ಎಲ್ಲರೂ ಸಹಿತ ಉತ್ತರದಾಯಿತ್ವ ಬರ್ಲಿ ಅಂತಾನೆ ಹೇಳ್ತಾ ಇರೋದು. ಬಿಜಾಪುರ MP ಬಂದ್ಬಿಟ್ಟು ಪ್ರಶ್ನೆ ಮಾಡ್ತಾರೆ ಪ್ರಿಯಾಂಕಾ ಖರ್ಗೆ ಸಾರ್ಗೆ, ಒಬ್ಬ ದಲಿತರು ಯಾವುದೇ ರೈಟ್ಸ್ ಇಲ್ಲ, ನೀವು ಟ್ರಾನ್ಸ್ಪರೆನ್ಸಿ ಬಗ್ಗೆ ಕೇಳೋಕ್ಕೂ ರಿಜಿಸ್ಟ್ರೇಷನ್ ಬಗ್ಗೆ ಕೇಳೋಕ್ಕೂ ಅಂತಾನೆ. RSS ಅವರಾಗಿ BJP ಅವರಾಗಲಿ ಲಿಸ್ಟ್ ಕೊಟ್ಬಿಡಿ, ಯಾವ ಜಾತಿಯವ್ರು ಕೇಳಬೇಕು, ಯಾವ ಜಾತಿಯವ್ರು ಕೇಳ್ಕೊಡ್ದು ಅಂತ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, 50 ವರ್ಷದ ಮೇಲೆ ಬೇಕಾಗಿತ್ತು ನೀವು ಅಕ್ಸೆಪ್ಟೆನ್ಸ್ ಕೊಡೋಕ್ಕೆ. ಅಂದರೆ ನಮ್ಮ ರಾಷ್ಟ್ರಗೀತೆ ಆಡೋಕ್ಕೆ ಅಕ್ಸೆಪ್ಟೆನ್ಸ್ ನೀವು ತೊಗೊಳಕ್ಕೆ, ರಾಷ್ಟ್ರ ಧ್ವಜ ನಿಮ್ಮ ಹೆಡ್ ಕ್ವಾರ್ಟರ್ಸ್ ಮೇಲೆ ಆಡೋಕ್ಕೆ 50 ವರ್ಷ ಬೇಕಾಗಿತ್ತು. 3ನೇದು, ಅಹಿಂದ ರಿಜಿಸ್ಟರ್ ಆಗಿದೆಯಲ್ವ ಅಂತ ಕೇಳಿದ್ರಲ್ಲ ಸ್ವಾಮಿ, ಅಹಿಂದ ರಿಜಿಸ್ಟರ್ ಆಗಿದೆ. ಅಲ್ಲಲ್ಲ, ನಾನು ಮುಗಿಸ್ತೀನಿ, ನನ್ನ ಪ್ರಶ್ನೆ ಕೇಳಿ. ನೀವು ದಯವಿಟ್ಟು ದಲಿತರು ಅಂತ ಹೇಳ್ತಿದ್ರಿ ಗೊತ್ತಾ, ದಲಿತರಾಗ ಅವಮಾನ ಬಗ್ಗೆ ದಯವಿಟ್ಟು ನೀವು ಮಾತಾಡಬೇಕು. ಪ್ರಿಯಾಂಕ್ ಖರ್ಗೆ ಅವ್ರು ಕೇಳಿದ್ದು ಬರೀ ಅಕೌಂಟಬಿಲಿಟಿ ರಿಜಿಸ್ಟ್ರೇಷನ್ ಅಷ್ಟೇ. ನೀವು ಆವಾಗಲೇ ನಮ್ಮ ಇವರು ಅಮೃತೇಶ್ ಅವ್ರು ಹೇಳಿದ್ದು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ನೀವು ಅಕೌಂಟಬಿಲಿಟಿ ಇರಬೇಕು ಖಂಡಿತವಾಗ್ಲೂ. ನೀವು ಹೇಳಿದ್ರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಅಕೌಂಟ್ಸನ್ನು ಕೇಳೋದಕ್ಕೆ, ಅಕೌಂಟಬಿಲಿಟಿ ಕೇಳೋದಕ್ಕೆ ಒಂದು ಸರ್ಕಾರಿ ಯಂತ್ರಾಂಗ ಇದೆ ತಾನೆ, ಒಂದು ಡಿಪಾರ್ಟ್ಮೆಂಟ್ ಇದೆ ತಾನೆ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್. ಇನ್ನೊಂದು, ನಾನು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರು ಕೇಳೋದು, ನೀವು RSSಗೆ ನೇರವಾಗಿ ಪತ್ರ ಮೋಹನ್ ಭಾಗವತ್ ಅವ್ರಿಗೆ ಬರೆಯೋ ಬದಲು ನಿಮ್ಮದೇ ಸರ್ಕಾರ ಅಲ್ವಾ, ನಿಮ್ಮದೇ ಸರ್ಕಾರ ತಾನೇ ಕರ್ನಾಟಕದಲ್ಲಿರೋದು, ನೀವು ಒಂದು ನೋಟಿಸ್ ಕೊಡಿ ಸ್ವಾಮಿ. ಸ್ಮಿತಾ ಮೇಡಮ್ ಅವಾಗಿಂದ ಜಾತಿಯಲ್ಲಿ ಬಂತು. ಖರ್ಗೆ ದಲಿತರಾಗಿದ್ದಕ್ಕೆ ಪ್ರಶ್ನೆ ಕೇಳಬಾರ್ದು ಅಂತ ಹೇಳಿದ್ರೆ ನಿಮ್ಗಿಂತ ಮುಂಚೆ ನಾನು ಅದನ್ನು ಖಂಡಿತ ಖಂಡಿಸ್ತೀನಿ. ಅವ್ನು ಯಾವನು ಹೇಳಿರಲಿಲ್ಲ ಅದನ್ನು. ಪ್ರಿಯಾಂಕ್ ಖರ್ಗೆ ಅವ್ರನ್ನ ಜಾತಿ ಹಿಡ್ದೇನಾದ್ರೂ ಯಾವನೇ, ಅವ್ನು BJP MP ಇರ್ಬೋದು, MLA ಇರ್ಬೋದು, ಯಾರೇ ಇರ್ಬೋದು, ನಿಮಗಿಂತ ಮುಂಚೆ ನಾನು ಕಣ್ಸೋದು. ಇದೇ ಸ್ಟುಡಿಯೋನಲ್ಲಿ ಬಂದು ಅನಂತಕುಮಾರ್ ಹೆಗಡೆ ಆ ರೀತಿ ಹೇಳಿದ್ದಕ್ಕೆ ಇಡೀ ರಾಜ್ಯದಲ್ಲಿ ಬಂದು ಮೊದಲನೇ ಖಂಡಿಸಿದ್ದು ನಾನೇನೆ, ನಿಮ್ಗೆ ಗೊತ್ತಿರಲಿದ್ದು. ಅರ್ಥ ಆಯ್ತಾ? ನಾನು ಹೇಳೋದು, ಪತ್ರಗಳನ್ನ ಸಾರ್ವಜನಿಕವಾಗಿ ಸಂಬಂಧ ಇಲ್ಲದೆ ಬರೆಯೋ ಬದಲು ಇಲಾಖೆಗಳಿದೆ, ಅದಕ್ಕಂತ ಒಂದು ಅಥಾರಿಟಿ ಇದೆ, ಅವ್ರಿಗೆ ಸರ್ಕಾರ ಒಂದಷ್ಟು ಅಧಿಕಾರ ಕೊಟ್ಟಿದೆ, ಅವ್ರ ಮುಖಾಂತರ ಯಾಕೆ ನೋಟಿಸ್ ಕೊಡಲ್ಲ? ನಾನು ಹೇಳೋದು, ಒಂದು ನಿಮಿಷ ಕೇಳಿಸ್ಕೊಳ್ರಿ, ಒಂದು ನಿಮಿಷ, ಅದು ಒಂದು ಸಿಸ್ಟಮಲ್ಲಿ ನಡಿಬೇಕು ತಾನೆ, ಒಂದು ಹೈರಾರ್ಕಿ ಇದೆಯಲ್ಲ ಸರ್ಕಾರದಲ್ಲಿ. ಇವಾಗ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಯಾರು ನೋಟಿಸ್ ಕೊಡ್ಬೇಕು ನನಗೆ? ಅಲ್ಲ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ನನ್ನ ಝೋನ್ಗೆ ಯಾರೋ ಇರ್ತಾರೆ, ಅವ್ರು ಕೊಡ್ಬೇಕಾ? ನಿರ್ಮಲಾ ಸೀತಾರಾಮನ್ ಕೊಡ್ಬೇಕಾ ನನಗೆ ನೋಟಿಸು?
ಅದೇ ರೀತಿ ಪ್ರಿಯಾಂಕಾ ಖರ್ಗೆ ಅವ್ರು ಏನು ಮಾಡಬೇಕಾಗಿತ್ತು, ಸರ್ಕಾರದ ಯಂತ್ರಾಂಗವನ್ನು ಬಳಸ್ಕೊಂಡು RSSಗೆ ಒಂದು ನೋಟಿಸ್ ಕೊಡಬೇಕಾಗಿತ್ತು. ನೋಡಪ್ಪ, ನೀವು ಇಷ್ಟೊಂದ ಗುರುಕಾಣಿಕೆ ಮಾಡಿದ್ದೀರಾ, ಕೊಡ್ರಿ ಅಂತ. ಆ ಕೆಲಸ ಯಾಕೆ ಮಾಡಲಿಲ್ಲ? ಇವ್ರಿಗೆ ಅದಲ್ಲ, ಒಂದು ಫೇಕ್ ನ್ಯಾರೇಟಿವ್ ಬಿಲ್ಡ್ ಮಾಡಬೇಕು, ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಅವ್ರ ವರ್ಚಸ್ಸನ್ನು ಬೆಳೆಸ್ಕೋಬೇಕು. ಬಿಟ್ರೆ ಇದರಲ್ಲಿ ಏನಿಲ್ಲ. ಇವತ್ತು ನೀವೇನು ತಗೊಂಬತ್ತಾ ಇದ್ದೀರಾ ಕಾನೂನು, ಆ ಕಾನೂನಲ್ಲಿ ಏನಂದ್ರೆ ನಿಮ್ಮ ವಿರುದ್ಧ ಹೋರಾಟ ಮಾಡೋರ್ನ ಧ್ವನಿ ಅಡಗಿಸೋಕ್ಕೋಸ್ಕರ ಈ ಕಾನೂನು ತಗೊಂಬತ್ತಾ ಇದ್ದೀರಾ. ಒಂದು ನಿಮಿಷ. ಹೌದು ಸರ್, ಯಾಕೆ ಪರ್ಮಿಷನ್ ತಗೊಬೇಕಾದ್ರೆ ಪರ್ಮಿಷನ್ ಕೊಡ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಾವೇನೋ ಒಂದು ಪೋಸ್ಟ್ ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಆಗ್ತಾ ಇದ್ದೀರಾ. ಇದೆಲ್ಲ ಕೊಡ್ತಾ ಇಲ್ಲ ಸರ್, ಕೊಡ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಾವೊಂದು ಪೋಸ್ಟ್ ಹಾಕಿದ್ರೆ ಅದ್ರ ವಿರುದ್ಧವಾಗಿ FIR ಮಾಡಿಸ್ತಾ ಇದ್ದೀರಾ. ಆಮೇಲೆ ಸರ್, ನೀವು ನಮ್ಮ ಒಂದು ಟ್ರಂಪ್ ಕಾರ್ಡ್ ಬಳಸ್ಕೊತಾ ಇದ್ದೀರಾ ದಲಿತ ಸಮುದಾಯನ. ಸರ್, ನಿಮ್ಮ ಕಾಂಗ್ರೆಸ್ನವರು ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ ಶಾಸಕರಾಗಿದ್ದಾಗ ಅವ್ರ ಮನೆ ಸುಡ್ತಾ ಇದ್ರೆ ಮಜಾ ತಗೊಂಡವ್ರು ನೀವು ದಲಿತರ ಬಗ್ಗೆ ಮಾತಾಡ್ತಾ ಇದ್ದೀರಾ ಸರ್. ಈಗ ಎರಡು ಪಾಯಿಂಟ್ ಇದೆ. ಒಂದು, ಅವರು ಅಖಂಡ ಶ್ರೀನಿವಾಸ ಮೂರ್ತಿ ದಲಿತ, ಎರಡು ಹೇಳಿದ್ರು. ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಸುಡಬೇಕಾದ್ರೆ ಇಲ್ಲಿ BJPಯ ಸರ್ಕಾರ ಇತ್ತು, ವಿಧಾನಸೌಧ ಕೂಗಳತೆ ದೂರದಲ್ಲಿ ಅವ್ರ ಮನೆ ಇತ್ತು. ಅವತ್ತಿನ ಹೋಮ್ ಮಿನಿಸ್ಟ್ರು ಬೊಮ್ಮಾಯಿ ಅವರಾಗಿದ್ದರು, ಅವ್ರಿಗೆ ರಕ್ಷಣೆಯನ್ನು ಕೊಡಲಿಲ್ಲ. ಇದು ಅವರ ವೈಫಲ್ಯ. ಅಖಂಡ ಶ್ರೀನಿವಾಸ ಮೂರ್ತಿ ಪರವಾಗಿ ನಾವಿದ್ದೀವಿ, ಇವತ್ತು ಇದ್ದೀವಿ. ಅವತ್ತು ನಾನೇ ಮಾತಾಡಿದ್ದೀನಿ ಬ್ರದರ್, ನಿನ್ಗೆ ಗೊತ್ತಿಲ್ಲ. ಆಮೇಲೆ ಎರಡನೇ ವಿಷಯ, BJPಯ MP ರಮೇಶ್ ಜಿಗಜಿಣಗಿ ಪ್ರಿಯಾಂಕ್ ಖರ್ಗೆಗೆ ಹೇಳಿದ್ದು ಜೂನಲ್ಲಿ ಹೇಳಿದ್ದು, ಜೂನಲ್ಲಿ ಏನಂದ್ರು, ಒಬ್ಬ ದಲಿತ ಆಗಿ RSS ಬಗ್ಗೆ ನೀನು ಯಾಕೆ ಮಾತಾಡ್ತೀಯಾ, ಯಾಕೆ ಮಾತಾಡ್ಬೇಕು ನೀನು, ಈ ಮಾತನ್ನ ಅವರು ಸಾರ್ವಜನಿಕವಾಗಿ ಹೇಳಿದ್ದಾರೆ. ಅದನ್ನ ಕೇಳ್ತಾ ಇರೋದು. ದಲಿತ ಆದವ್ರಿಗೆ RSS ಬಗ್ಗೆ ಕ್ವಶನ್ ಮಾಡಬಾರ್ದಾ? ಹೋಮ್ ಮಿನಿಸ್ಟರ್ ಆದರೂ ಕ್ವಶನ್ ಮಾಡಬಾರ್ದಾ? ಹೌದು, ನೀವು ನೋಂದಣಿ ಮಾಡಿಸ್ಕೊಳ್ಳಿ ಅಂದ ತಕ್ಷಣ ಭಾಗವತ್ಗೆ ಯಾಕೆ ಬರೀತೀರಿ, ಇಲ್ಲೇ ನೋಟಿಸ್ ಕೊಡಿ. ಆದರೆ ಭಾಗವತ್ಗೂ ಬರೀತಾರೆ, ಇನ್ನೊಂದ್ಸಲ ಕಂಟಿನ್ಯೂಸ್ ಆಗಿ ಬರೀತಾನೆ ಇರ್ತಾರೆ ಜನ. ಇನ್ಮೇಲೆ ಅದು ಸುಮ್ಮನೆ ಅಲ್ಲ, RSS ಕಾನೂನಿಗೆ ಗೌರವ ಕೊಡೋವರೆಗೂ, ಸಂವಿಧಾನಬದ್ಧವಾಗಿ ಗೌರವ ಕೊಡೋವರೆಗೂ ಪತ್ರ ಬರೀತಾನೆ ಇರ್ತಾರೆ, ನೋಂದಣಿ ಆಗೋವರೆಗೂ ಮಾಡ್ತಾನೆ ಇರ್ತಾರೆ. ನೋಂದಣಿ ಆಗೋವರೆಗೂ ಸಾರ್ವಜನಿಕರು, ಕಾರ್ಯಕರ್ತರು FCRA ಸಮರ್ಥನೆ ಮಾಡಿದವರು ಇವತ್ತು ಪರ್ಮಿಷನ್ ರೆಗ್ಯುಲೇಟರಿ ಆಕ್ಟ್ ತಿದ್ದುಪಡಿಯನ್ನ ವಿರೋಧ ಮಾಡ್ತಾ ಇದ್ದಾರೆ. ವಕೀಲರು ಹೇಳ್ತಿದ್ರು, ಈ ಕಾನೂನಿನಿಂದ ಏನ್ರಿ ಉಪಯೋಗ, ಯಾರಿಗಿರಿ ಉಪಯೋಗ ಅಂತ. ಕಾನೂನಿನ ಬಗ್ಗೆ ಭಯ ಮತ್ತೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲದೆ ಇರೋ ಜನ ಇವ್ರು ಮಾತಾಡ್ತಾ ಇದ್ದಾರೆ ಆ ವಿಷಯವನ್ನ, ಯಾರಿಗ್ರಿ ಉಪಯೋಗ ಅಂತ. ನಿಮಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ, ನಿಮ್ಮ ಗಮನಕ್ಕಿರ್ಲಿ ಅಂತ. ಗಣೇಶ ಕೂರಿಸುವವರಿಗೂ, ಗಣೇಶೋತ್ಸವ ಮಾಡುವವರಿಗೂ, ನಮಾಜ್ ಮಾಡುವವರಿಗೂ, ಕ್ರಿಶ್ಚಿಯನ್ ಸಮುದಾಯದ ಯಾವುದೋ ಒಂದು ಸಭೆ ಮಾಡುವವರಿಗೂ ಎಲ್ರಿಗೂ ಈ ಕಾನೂನು ಅನ್ವಯಿಸುತ್ತೆ, ಯಾರೋ ಒಬ್ರಿಗಲ್ಲ. ನಿಮ್ಗೆ ಸಮಸ್ಯೆ ಇದೆಯಾ, ಪರ್ಮಿಷನ್ ತಗೊಂಡು ಪಥಸಂಚಲನ ಮಾಡ್ರಿ, ಯಾರ್ರಿ ಬೇಡ ಅಂದವ್ರು ನಿಮ್ಗೆ ಏನ್ರಿ ಸಮಸ್ಯೆ? ಕಾನೂನು ಜಾರಿ ತರೋದ್ರಿಂದ ಏನ್ ಸಮಸ್ಯೆ ನಿಮಗೆ? ಬಹಳ ನಿರ್ದಿಷ್ಟವಾಗಿ RSS ಪಥಸಂಚಲನ ಮಾಡುವುದಕ್ಕೆ ಅಂತ ಎಲ್ಲಾದ್ರೂ ಇದೆಯಾ? ಇಲ್ಲ, ಎಲ್ರಿಗೂ ಅನ್ವಯಿಸುತ್ತಿದ್ದೋ. ನಿಮಗೆ ಸಮಸ್ಯೆ ಆಗ್ತಿದೆ, ಯಾರೋ ಪರ್ಮಿಷನ್ ತಗೊಳ್ಳದೆ ನಮಾಜ್ ಮಾಡ್ತಿದ್ದಾರೆ, ಪರ್ಮಿಷನ್ ತಗೊಳ್ಳದೆ ಇನ್ಯಾವುದೋ ಧರ್ಮದ ಆಚರಣೆ ಮಾಡ್ತಿದ್ದಾರೆ ಅಂದ್ರೆ ಬನ್ನಿ, ನಿಲ್ಸಿ, ಆ ಕಾನೂನು ತೋರಿಸಿ, ಕಂಪ್ಲೇಂಟ್ ಕೊಡಿ. ಮತ್ತೆ ನೀವು ಕೇಳಿದ್ರಿ, ಕಡೆಗೆ ಒಂದು ಹೇಳ್ಬಿಡ್ತೀನಿ, ನೀವು ಕೇಳಿದ್ರಿ, ಯಾರೋ ಕೇಳಿದ್ರು ಕೇಸ್ ಹಾಕಿ ಅಂತ. ಕೋರ್ಟ್ನಲ್ಲಿ ಒಂದು ಕೇಸನ್ನ ಫೈಲ್ ಮಾಡೋದಕ್ಕೆ ಕನಿಷ್ಠ ಅಡ್ರೆಸ್ ಇರ್ಬೇಕ್ರಿ. ಅಡ್ರೆಸ್ ಇಲ್ಲದೆ ಯಾವ್ದ್ರಿ ಕೇಸ್ ಫೈಲ್ ಮಾಡೋದು ನಾವು? ಈಗ ಅವರು ಹೇಳಿದರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ. ಇವತ್ತು ಚಿತ್ತಾಪುರದಲ್ಲಿರ್ಬೋದು, ಕರ್ನಾಟಕದ ಎಲ್ಲ ಕಡೆನೂ ಸಹ ಪಥಸಂಚಲನ ಆದಾಗ ಅಲ್ಲಿಯ ಯಾವ್ಯಾವ ಸ್ಥಳೀಯ ಪೊಲೀಸ್ ಠಾಣೆಗೆ ಅವರೊಂದು ಲೆಟ್ರ್ ಕೊಟ್ಟಿದ್ದಾರೆ. ಹೌದಾ? ಇವತ್ತು ಹೈಕೋರ್ಟ್ ಗುಲ್ಬರ್ಗಾಕ್ಕೆ ಹೋದಾಗಲೂ ಸಹ ಒಂದು ಅಡ್ರೆಸ್ ಇಲ್ದೇ ಯಾರು ಒಳಗಡೆಗೆ ಪೆಟಿಷನ್ ತಗೊಳ್ಳಲ್ಲ. ಇದು ಕೇಳಿಸ್ಕೋಬೇಕು, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಅದಕ್ಕೇನು ಅದು ಸಂಘಟನೆ